ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ. ನಾಡಿನ ಖ್ಯಾತ ಸಾಹಿತಿ, ಲೇಖಕ, ಅಂಕಣಕಾರ ಶ್ರೀ ಎಂ.ಎನ್. ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು. ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ಪ್ರತಿದಿನ ಸಂಜೆ 7ಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋ. ನಮಸ್ಕಾರ. ಹಿರಿಯರ ಹಾದಿ ಕಾರ್ಯಕ್ರಮಕ್ಕೆ ನಮಗೆ ಆತ್ಮೀಯವಾದ ಸ್ವಾಗತ. ಪ್ರಪಂಚ ಕಂಡಂತ ಶ್ರೇಷ್ಠ ತತ್ವಶಾಸ್ತ್ರಜ್ಞ ಸಾಕ್ರೆಟಿಸ್ ಕುರಿತಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಗ್ರೀಸ್ ದೇಶದ ಸಾಕ್ರೆಟಿಸ್ ಬದುಕಿದ್ದು ಕ್ರಿಸ್ತಪೂರ್ವ 470ರಿಂದ 399ರವರೆಗೆ. ಪ್ಲೇಟೋನಂತ ಮಹಾನ್ ಶಿಷ್ಯನನ್ನ ಹೊಂದಿದ್ದ ಸಾಕ್ರೆಟಿಸ್ ತನ್ನ ವಿಭಿನ್ನವಾದ ತತ್ವದಿಂದ ಬಹಳ ಸುದ್ದಿಯಲ್ಲಿದ್ದಂತಹ ಒಬ್ಬ ತತ್ವಶಾಸ್ತ್ರಜ್ಞ. ಆದರೆ ಅಂದಿನ ಸರ್ಕಾರ, ಗ್ರೀಸ್ ದೇಶದ ಸರ್ಕಾರ, ಅವನ ತತ್ವ ಬೋಧನೆಗಳು ಎಲ್ಲಿ ದೇಶದ ನಾಗರಿಕತೆಗೆ, ಯುವಜನತೆಗೆ ಮಾರಕ ಅಂತ ಭಾವಿಸಿ ಅದು ಬಹಳ ವಿಭಿನ್ನವಾದ ತತ್ವ ಅವನದ್ದು. ಹಾಗಾಗಿ ಅವನಿಗೆ ಮರಣದಂಡನೆಯ ಶಿಕ್ಷೆಯನ್ನ ಆ ಸರ್ಕಾರ ಕೊಡಮಾಡೋದು. ಮಹಾನ್ ದೇಶ ಪ್ರೇಮಿಯನ್ನೂ ಆಗಿರ್ತಾನೆ ಸಾಕ್ರೆಟಿಸ್. ದೇಶದ ಕಾನೂನು ಏನ್ ಹೇಳುತ್ತೋ ನಾನು ಅದಕ್ಕೆ ರೆಡಿ ಇದ್ದೀನಿ, ನಾನು ಜೀವ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಸಾಕ್ರೆಟಿಸ್ ಯಾವುದಕ್ಕೂ ಒಂದು ಭಯ ಇಲ್ಲದೆ ನಿರ್ಭೀತನಾಗಿ ಸಾವನ್ನ ಎದುರಿಸಕ್ಕೆ ಅವನಿಗೆ ವಿಷಪ್ರಾಶನ ಮಾಡಿಸಿ ಅವನಿಗೆ ಮರಣದಂಡನೆ ಕೊಡುವಂತ ಒಂದು ತಯಾರಿ ನಡೆದಿರುತ್ತೆ. ಆಗ ಒಂದು ಚೂರು ವಿಚಲಿತರಾಗದ ಸಾಕ್ರೆಟಿಸ್ ಬಹಳ ಸಂತೋಷವಾಗಿರ್ತಾನೆ. ಅವನು ಆ ವಿಷದ ಬಟ್ಟಲನ್ನ ಕುಡಿಯೋದಕ್ಕೆ ಸಿದ್ಧನಾಗಿರ್ತಾನೆ. ಆದರೆ ಅವನನ್ನು ಕಂಡಂತ ಅವನ ಅನೇಕ ಅನುಯಾಯಿಗಳು, ಶಿಷ್ಯಂದರು ಬಹಳ ಗಾಬರಿಯಾಗಿರ್ತಾರೆ. ಎಲ್ಲಿ ಸಾಕ್ರೆಟಿಸ್ ಅವರಿಗೆ ವಿಷಪ್ರಾಶನ ಆದ್ರೆ ಅವರು ನಮ್ಮನ್ನ ಬಿಟ್ಟು ತೆರಳುತ್ತಾರೆ ಅನ್ನೋ ಒಂದು ಭಯದಲ್ಲಿದ್ದಾಗ ಒಬ್ಬ ಶಿಷ್ಯ ಬಂದು ಅವರಿಗೆ ಕೇಳ್ತಾನೆ, ಈಗ ಇಷ್ಟು ಸಾವಸ್ತ್ರವಾಗಿದೆ, ತಾವು ವಿಷ ಕುಡಿದ್ರೆ ಸತ್ತು ಹೋಗ್ತೀರಾ, ನಿಮಗೆ ಭಯ ಆಗ್ತಾ ಇಲ್ವಾ ಅಂತ ಕೇಳಿದ ಸಾಕ್ರೆಟಿಸ್ ಅವರ ಉತ್ತರ ಏನು ಅಂದ್ರೆ, ನಾನು ಜೀವನ ಏನು ಅಂತ ತಿಳ್ಕೊಂಡಿದ್ದೀನಿ. ನಾನು ಹುಟ್ಟಿನಿಂದ ಇಲ್ಲಿವರೆಗೆ ಜೀವನ ಏನು, ಜೀವನದ ಸಂತೋಷವೇನು, ಜೀವನದ ಆನಂದವೇನು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಸತ್ತ ನಂತರ ಏನು ಆಗುತ್ತೆ ಅನ್ನೋ ತಿಳ್ಕೊಳ್ಳೋ ಒಂದು ವಿಷಯವಾಗಿ ನಾನು ಉತ್ಸುಕನಾಗಿ, ಹಾಗಾಗಿ ನಾನು ಈ ಜೀವನದ ನಂತರದ ಬದುಕನ್ನು ಕಾಣುವ ಹಂಬಲದಲ್ಲಿದ್ದೇನೆ. ಹಾಗಾಗಿ ನನಗೆ ಯಾವುದೇ ರೀತಿಯ ಬೇಸರವಿಲ್ಲ. ನಾನು ಈ ಜೀವನವನ್ನು ಸಂಪೂರ್ಣವಾಗಿ ಆನಂದವಾಗಿ ಅನುಭವಿಸಿದ್ದೇನೆ. ಸತ್ತ ನಂತರದ ಬದುಕನ್ನು ಹೇಗಿದೆ ಅನ್ನೋ ಕಾಣುವ ಉತ್ಸಾಹ ನನಗಿರೋದ್ರಿಂದ ನಾನು ತೆರಳೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತೇನೆ. ಈ ಒಂದು ಎಂಥ ಒಂದು ಪರಿಸ್ಥಿತಿ ಬಂದರೂ ವಿಚಲಿತರಾಗದ ಸಾಕ್ರೆಟಿಸ್ ಅವರ ಈ ಒಂದು ಘಟನೆ ಇವತ್ತಿಗೂ ಸಹ ಅನೇಕ ಜನರು ಉದಾಹರಣೆಯಾಗಿ ಬಳಸ್ತಾರೆ. ನಮಸ್ಕಾರ.